ಮುಗಿದು ಮೂಳೆ ಕ್ರಾಚ್ ಆಗಿತ್ತು, ಸ್ವಲ್ಪ ಮೂಳೆ ಬಿಟ್ಟಾಗಿತ್ತು. ಏನಾಗಿ? ಟೈಲ್ಸ್ ಬಿದ್ದೋಗಿ. ಟೈಲ್ಸ್ ಬಿದ್ದು ಮೂಳೆ ಬಿಟ್ಟಾಯ್ತಲ್ವಾ, ಬಿದ್ದೋದ ತಕ್ಷಣ ನಾವು ಮಂಡ್ಯ ಮಾವಳಿಗೆ ಹೋದ ಎಕ್ಸ್ರೇ ತೆಗಿತ್ತು. ಯಾಕೆ ಒಂದು ಪ್ರೈವೇಟ್ ಡಾಕ್ಟರ್ ತೋರ್ದು ಎಕ್ಸ್ರೇ ತೆಗಿತಪ್ಪ, ನಮ್ಗೆ ನೋಡೋಕೆ ಬರಲ್ಲ ಆದರು. ಎಕ್ಸ್ರೇ ತೆಗಿಸ್ಬಿಟ್ಟು ಅವರು ಮೂಳೆ ಬಿಟ್ಟೋಗ್ಬಿಟ್ಟೆ, ಇಲ್ಲೆಲ್ಲೂ ಬೇಡಿ ಮಂಡ್ಯಕ್ಕೆ ಕೊಟ್ಟೋಗಿದ್ದು. ಗುರುವಾರ ದಿವಸ ಮಂಡ್ಯಕ್ಕೆ ಬಂದು ನಾವು ಮಿನ್ಸಲ್ಲಿ ತೋರ್ಬಿಟ್ಟು ಮೂಳೆ 29 ತೋರ್ಬಿಟ್ಟು ಕರೆದು ಮಾಮೂಲಿ ನೋಡ್ಬಿಟ್ಟು ರೆಕಾರ್ಡ್ ನೋಡ್ಬಿಟ್ಟು ಅವರು ಪುನಃ ಇಲ್ಲೊಂದು MRI ಮಾಡ್ಕೊಬರಿದ್ರು. MRI ಮಾಡಿತ್ತು, ಇದು MRI 3 ಎಕ್ಸ್ರೇ ಮಾಡಿತ್ತು. ಎಕ್ಸ್ರಲ್ಲಿ ಮಾಮೂಲಿ ಗುಳೆ ಕ್ರಾಚ್ ಆಗಿರೋದು ಬರ್ತಲ್ವಾ. ಆಮೇಲೆ ಸರ್ ನೋಡ್ಬಿಟ್ಟು ಸರ್ ಇವತ್ತೇ ಅಡ್ಮಿಷನ್ ಆಗ್ಬಿಡಿ, ಇವತ್ತು ಆಪ್ರೇಷನ್ ಮಾಡ್ಬೇಕು, ಎಷ್ಟೊತ್ತಾದ್ರು ಸಂಜೆನೂ ಆಪ್ರೇಷನ್ ಮಾಡ್ತೀವಿ. ಅವರು ಫುಲ್ಲು ಲ್ಯಾಬ್ ಇದೆಲ್ಲ ಮೆಡಿಕಲ್ ಎಲ್ಲ ಚೆಕ್ ಮಾಡ್ತಿದ್ರು, ಚೆಕಪ್ ಎಲ್ಲನೂ ರೆಡಿ ಮಾಡಿಬಿಟ್ಟು ಇನ್ನು ಒಟ್ಟೆ 9:10 8:15 ಅಲ್ಲಿ ಇದು ಕರ್ಕೋದಾಗ ಎಲ್ಲ ಆಪ್ರೇಟ್ ಥಿಯೇಟ್ರಿಗೆ ಅಲ್ಲಿ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗಿರ್ತಾವೆ. ಇನ್ನೊಬ್ಬ ಪೇಷಂಟ್ ಇದ್ದಾಗ ಅಲ್ಲಾಗಿ 9:10 ನಮ್ಗೆ ವಾಪಸ್ ಮಗು ಕೊಟ್ಟು. ಆಗ ಮಗು ಆಗ್ತೇವೆ ಚೆನ್ನಾಗಿತ್ತು. ಮನೆಗೂ ಇದು ವಾರ್ಡಿಗೆ ಬಂದಾಗಲೂ ಚೆನ್ನಾಗಿತ್ತು. ಬೆಳಗ್ಗೆ ಆಮೇಲೆ ಸ್ವಲ್ಪ ನಿದ್ದೆ ಮಾಡಿ ಶುರುವಾಯಿತು. ಆದಮೇಲೆ ಬೆಳಗ್ಗೆ ಬಂದು ನೀರು ಕುಡಿದ್ಬಿಟ್ಟು ಸ್ವಲ್ಪ ಏನೋ ಕೊಡಿ ಅಂತವ್ರು. 6 ಗಂಟೆಗೆ ನಿದ್ದೆ ಮಾಡಿ ಹೇಳಿಲ್ಲ, ಎದ್ದೆ ಹೇಳಿಲ್ವಲ್ವ. ಅப்புறம் ನಾವು ನೀರು ಮೈ ಕೈಗೆ ನೀರು ತೊಗೊಬಿಟ್ಟು ಮಗ ಹೇಳಿದಾಗ ಸ್ವಲ್ಪ ನೀರು ಕೊಟ್ಟ ತಕ್ಷಣ ಅದು ಗುಡ್ಸ್ಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಒಮ್ಮೆಂಟ್ ಮಾಡ್ಬಿಟ್ಟು ಪುನಃ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಒಂದು ಸಾರು ಹೋಗಿ ಸಿಸ್ಟರ್ಗಳು ಇರ್ತಲ್ಲ, ಸಿಸ್ಟರ್ಗಳು ಯಾವುದು ಸರ್ ಹಿಂಗೆ ಆಯ್ತೇ ಇದೆ ಅಂತ ನೋಡ್ಮ, ಇದು ಮಗ ಅಲ್ಲಿ ಇದಾಗಿರ್ತಲ್ಲ, ಅದು ರಿಯಾಕ್ಷನ್ ಆಗಿರ್ತದೆ, ನೋಡ್ಮ ಸ್ವಲ್ಪ ಹೊತ್ತು ಇರಿ ಅಂತದ್ದು. ಅದಾದಮೇಲೆ ಸ್ವಲ್ಪ ಪುನಃ ಒಂದು ಗಂಜಿ ತಂದುಕೊಡಿ ಅಂದರು. ಗಂಜಿ ತಂದುಕೊಟ್ರು, ಅದು ರಿಯಾಕ್ಷನ್ ಅಂದಿಲ್ಲ, ವಾಪಸ್ಸು ಒಮ್ಮೆಂಟ್ ಆಗ್ಬಿಟ್ಟು. ನಾನು ಮಧ್ಯಾಹ್ನ ಒಂದು 10 ಗಂಟೆಯಿಂದ 9 ಗಂಟೆಯಿಂದ ಸಾಯಂಕಾಲ ಗಂಟು ಸಾರು ಇದು ಕರೆಸಿ, ನಮ್ಮ ಮಕ್ಕಳು ಡಾಕ್ಟ್ರು ಕರೆಸಿ ಅಂತ ಹೇಳಿದ್ರು. ಮಕ್ಕಳು ಡಾಕ್ಟ್ರು ಬರ್ತಾರೆ. ಅವ್ರಿಗೆ ಕೇಳ್ಕೋದು ಫೋನ್ ಮಾಡ್ಕೊಂಡು ಇವರೆಲ್ಲ ಇರೋರು ಇರ್ತಾರಲ್ಲ ಸರ್, ಟ್ರೈನಿ ಡಾಕ್ಟ್ರುಗಳು, ಮೆಡಿಕಲ್ ಡಾಕ್ಟ್ರುಗಳು, ಅವ್ರು ಕೇಳೋದು, ಅವರು ಒಂದು ತಂದು ಕೊಡೋದು, ಅದು ರಿಯಾಕ್ಷನ್ ಆಯ್ತಾ ಇಲ್ಲ, ಅದಕ್ಕೆ ಸೆಟ್ ಆಗಿಲ್ಲ. ಆದ ತಕ್ಷಣ ನಾವು ಪುನಃ ಸಾಯಂಕಾಲ 9 ಗಂಟೆ ಏನಾಗಿತ್ತು, ಟ್ರೈನಿ ಡಾಕ್ಟ್ರುಗಳು ಕರ್ಕೊಂಡು ಇಲ್ಲಿಗೆ ವೀಲ್ ಚೇರಲ್ಲಿ ಮಗ ನಾನೇ ಬಂದೆ, ಯಾರು ಇಲ್ಲ, ನಾನೇ ಬಂದು ಇಲ್ಲಿ ಬಿಟ್ಟು ಅವರು ಟ್ರೈನಿ ಡಾಕ್ಟ್ರು ಇಬ್ಬರು ಬಂದು ಅವ್ರು ಅಡ್ಮಿಷನ್ ಮಾಡ್ತೀವಿ ಹೇಳ್ಬಿಟ್ಟು, ಇಲ್ಲೂ ಟ್ರೈನಿ ಡಾಕ್ಟ್ರ್ ಮೆಡಿಕಲ್ ಟ್ರೈನಿಂಗ್ ಮಾಡೋರೆ ಇಲ್ಲಿರೋರು ಡಾಕ್ಟ್ರುಗಳು ಇದ್ದಿರಲಿಲ್ಲ. ಅವರು ಡಾಕ್ಟ್ರುಗಳು ಇದ್ದಿರಲಿಲ್ಲ ಸರ್. ಬಂದು ನೋಡ್ಬಿಟ್ಟು ಅವರು ನೋಡ್ಕೊತೀವಿ ಅಂದ್ಬಿಟ್ಟು ಇನ್ನೊಬ್ರು ಆ ಡಾಕ್ಟ್ರು ಫೋನ್ ಮಾಡಿದ್ರು, ರೌಂಡ್ಸ್ ಹೋಗಿರೋ ಎಲ್ಲೋಗಿರೋ ಬಂದರು. ಅವರೊಬ್ಬರು ಮೇಡಮ್ ಬಂದ್ಬಿಟ್ಟು ಅವರು ಟ್ರೈನಿಯವರೇ, ಬೇರೆ ಯಾರು ಅಲ್ಲ. ಅವ್ರು ಬಂದ್ಬಿಟ್ಟು ನೋಡಿ ಸರ್ ಹಿಂಗೆ ಇಲ್ಲೇ ಅಡ್ಮಿಟ್ ಮಾಡ್ಕೊತೀವಿ, ಸಿಸ್ಟ್ರ್ ತಾವು ಕೊಡಿ ಫೈಲ್ ಆಯಿತು. ಸಿಸ್ಟ್ರು ಅಲ್ಲಿ ಅಡ್ಮಿಟ್ ಮಾಡ್ತಾರೆ. ಹೋದ ತಕ್ಷಣ ಅಡ್ಮಿಟ್ ಮಾಡ್ಕೊಂಡು ಮಗು ನನ್ನ ಜೊತೆಲಿ ಚೆನ್ನಾಗಿತ್ತಪ್ಪ, ಇಲ್ಲಿ ಯಾಕಪ್ಪ ಕರ್ಕೊಬೈದು ಆ ವಾರ್ಡಿಂದ ಇಲ್ಲಿಗೆ, ಅಪ್ಪ ನಡೆಯಪ್ಪ ಊರಿಗೆ ಹೋಗ್ಮ ಅಂತು. ನಾವು ಇಲ್ಲ ನಮ್ಮ ಇರೋ ಇಲ್ಲಿಗೆ ಮಾಮೂಲಿ ತೋರ್ಬರ್ತದೆ, ನಿನಗೇನು ನೋವು ಪ್ರಾಬ್ಲಮ್ ಆಗೋದು, ನಾನು ಕರ್ಕೊಂಡು ಹೋಯ್ತೀನಿ, ತೋರ್ಕೊಂಡು ಅಂದ್ಬಿಟ್ಟು ಇಲ್ಲಿ ತೋರ್ಬಿಟ್ಟು ಒಂದು ಇಂಜೆಕ್ಷನ್ ಇದು ಗ್ಲೂಕೋಸ್ ಹಾಕೋರು. ಒಂದು ಹಾಕೋರು, ಪುನಃ ಅದಕ್ಕೂ ಇಂಜೆಕ್ಷನ್ ಹಾಕೋರು, ಪುನಃ 2ನೇದು ಹಾಕೋರು, 3ನೇದು ಹಾಕೋರು, 3 ಹೋಯ್ತು. 4ನೇ ಒಂದು ಇಂಜೆಕ್ಷನ್ ಒಂದು ಇದು ಗ್ಲೂಕೋಸ್ ಹಾಕೋರು. ಫೈನಲ್ ಆಗ 3:45 ಗಂಟೆ ಟೈಮ್, 4 ಗಂಟೆ ಆಗ್ತವೆ. ಒಂದು ಡ್ರಾಪ್ಸ್ ಒಳಕ್ಕೆ ಒಂದು ಇದು ಹಾಕೋರು. ಅದು ಯಾರಿದ್ರು ಆಗ ಇವ್ರು ಇರಲಿಲ್ಲ, ಇದು ಮೆಡಿಕಲ್ ಡಾಕ್ಟ್ರುಗಳು ಇರಲಿಲ್ಲ, ಟ್ರೈನಿ ಡಾಕ್ಟ್ರು ಇರಲಿಲ್ಲ. ಒಬ್ಬರು ಬ್ರದರ್ ಇದ್ದರು, ಅವ್ರು ಯಾರು ನಿದ್ದೆ ಮಾಡ್ತಾಯಿದ್ರು, ಅವ್ರು ಹೋಗಿ ಹೇಳಿಸ್ತೆ ಬ್ರದರ್ಗೆ, ಹಿಂಗೆ ತಿರೋಗಿದೆ, ಹಿಂಗೆ ಇನ್ನೊಂದು ಹೇಳಿದ್ರಲ್ಲ, ಆಗಿ ಮಡಗಿದ್ರಲ್ಲ, ತಂದು ಹಾಕಿರ ಅಂದು ಗ್ಲೂಕೋಸ್ ಹಾಕಾದ್ಮೇಲೆ ಅಲ್ಲಿ ಒಳಗಡೆಯಿಂದ ಒಂದು ಇಂಜೆಕ್ಷನ್ ತಂದು ಅದ್ರೊಳಗೆ ಹಾಕೋರು. ಒಳಕ್ಕೆ ಹಾಕ್ತಾ ಒಂದು 15 ನಿಮಿಷ, ಮಗು 10 ಗಂಟೆ ಚೆನ್ನಾಗಿದೆ. 15 ನಿಮಿಷ 20 ನಿಮಿಷ 10ರಿಂದ 15 ನಿಮಿಷದೊಳಗೆ ಮಗು ನಮಗೂ ಸಂಬಂಧ ಇದ್ದಂಗೆ ಆಗೋಯ್ತು. ಏನೋ ಮಗುಗೆ ಪ್ರಜ್ಞೆ ಇಲ್ದಂಗೆ ಆಯ್ತಲ್ವಾ ಸರ್. ಹಿಂಗೆ ಮಗ ಒಂದ್ಸರಿ ಎದ್ದು ಕುಣಿತಾ ಇದೆ ಹೇಳಿ ಸಹ ಅಂತದ್ದು. ಏನಿಲ್ಲ ಕಣಪ್ಪ, ಜ್ವರ ಬಂದಿದೆ, ಅದಕ್ಕೆ ಮೈ ಸೀಟ್ರಪ್ಪ ಅಂತವ್ರು. ಒಂದು 5 ಸ್ಟಾರ್ಟಿಂಗಲ್ಲಿ ಒಂದು 10ರಿಂದ 15 ನಿಮಿಷ ಆಯ್ತಲ್ಲ, ನಮಗೂ ಅದಕ್ಕೂ ಪ್ರಜ್ಞೆ ಇಲ್ದಂಗೆ ಆಗೋಯ್ತು. ಮಗು ಆಗ ಬಂದು ಅವ್ರಿಗೆ ಹೇಳಿದೆ, ಸರ್ ಹಿಂಗೆ ಆಯ್ತಾ ಇದೆ ನೋಡಿ ಅಂತೆ. ಅವ್ರು ಬಂದು ಮಗು ಜಿಂಡ್ತಾರೆ ಮಾಡ್ತಾರೆ, ಮಗು ಇದು ಮಾಡ್ತಾಯಿಲ್ಲ, ಈಗ ಎಚ್ಚರನೇ ಆಯ್ತಾಯಿಲ್ಲ. ಆಮೇಲೆ ನೀವು ಹೊರಗಡೆ ಇರಪ್ಪ ಅಂದರು. ಯಾಕೆ ಸಹ ಅಂತಂದೆ, ನೀವು ಹೊರಗಡೆ ಇರಪ್ಪ ಅಂದರು. ಯಾಕೆ ನಾವು ಏನೋ ಟ್ರೀಟ್ಮೆಂಟ್ ಕೊಡ್ಬೇಕು, ಯಾಕೆ ಏನಾಗಿದೆ ಹೇಳಿ ಸರ್ ಅಂದರು. ಒಂದು ಸರ್ ಅಂದರು ಶುಗರು ಇದಾಗಿದೆ ಅಂದರು, ಮುಗಿಗೆ ಶುಗರ್ ಇದಾಗ್ಬಿಟ್ಟದೆ, ನೀರಿನಾಂಶ ಕಡಿಮೆ ಆಗಿದೆ ಅಂದರು. ಒಂದು ಸರ್ ಅದು BP ಡೌನ್ ಆಗೋದು ಅಂದರು. ಇಷ್ಟೆಲ್ಲ ಹೇಳಿದ್ರು. ನಮಗೆ ಏನೋ ಇರ್ಬೋದು ಅಂದ್ಬಿಟ್ಟು, ಯಾಕೆ ಸಹ ಇಷ್ಟ ನೀರು ಗ್ಲೂಕೋಸ್ ಕೊಡ್ತಾಯಿದ್ರಿ, ನೀರಿನಾಂಶ ಹೆಂಗೆ ಕಡಿಮೆ ಆದತ್ತ, ಗ್ಲೂಕೋಸ್ ಕೊಟ್ಟಿದ್ದ ನೀರಿನಾಂಶ ಹೆಂಗೆ ಕಾಣೋದು ಕಡಿಮೆ ಆದದ್ದು, ನೀರಿನಾಂಶನೇ ಜಾಸ್ತಿ ಆಯ್ತು ಅಂತ ನಾವು ಕೇಳ್ದೋ. ಸರ್ ನಿಮ್ಗೇನು ಗೊತ್ತಾಗಲ್ಲ, ಹೊರಗಡೆ ಇರಿ ಸಾಕು, ನಾವು ಹೊರಗಡೆ ಇರೋದಲ್ಲ ಅಂತಂದರು. ಆಮೇಲೆ ಏನು ಯಾಕೆ ನಾವು ಹೊರಗಡೆ ಇದ್ಬಿಟ್ಟು ಆಮೇಲೆ ನಾವು ಹೇಳ್ದಾಗ ಕೇಳ್ತೀರಿ ಹೆಂಗಪ್ಪ ಅಂದರು. ಹೊರಗಡೆ ಬಂದು ಅಲ್ಲಿ ಅಷ್ಟೊತ್ತಿಗೆ ಮಗು ಸ್ವಲ್ಪ ಇದಾಗಿತ್ತು, ಏನೋ ಪ್ರಜ್ಞೆ ತಪ್ಪಿತ್ತು. ಕೇಳ್ಬಿಟ್ಟು ಹೊರಗಡೆ ಬಂದು ನಮ್ಮ ಮನೆಯವ್ರು ಫೋನ್ ಹಾಕೋ ಹಿಂಗೆ ಆಗ್ಬಿಟ್ಟದ ಕಣಪ್ಪ ಅಂತ. ಯಾರು ಅಲ್ಲಿ ಡಾಕ್ಟ್ರುಗಳು, ನಮ್ಮ ಸೀನಿಯರ್ ಡಾಕ್ಟ್ರುಗಳು ಇಲ್ಲ, ಎಲ್ಲ ಟ್ರೈನಿ ಡಾಕ್ಟ್ರುಗಳೇ ಇರೋದು. ನಮಗೆ ರೆಸ್ಪಾನ್ಸೇ ಇಲ್ಲ, ಬೆಳಗಾರ ರೆಸ್ಪಾನ್ಸ್ ಕೊಟ್ಟಿಲ್ಲ. ಎಷ್ಟು ಜನ ಮಕ್ಕಳಣ್ಣ? ನಮ್ಗೆ ಒಬ್ಬರೇ ಮಗಳು ಸರ್. ನನಗೆ ಅವಳೊಬ್ಬಳೇ ಇದ್ದವಳು. ನನಗೆ ಮೊದಲೇ ಈಗ 6 ತಿಂಗಳಲ್ಲಿ ಸಹ ಇಲ್ಲೇ ಇದೇ ಇದರಲ್ಲಿ